ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ಅರ್ಜುನನ ವಿಷಾದ ಮತ್ತೆ ಜಯದ್ರಥನನ್ನ ಕೊಲ್ಲುವ ಪ್ರತಿಜ್ಞೆ, ಈ ವಿಷಯದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಅರ್ಜುನ ನನ್ನ ಮಗನನ್ನ ನೀವೆಲ್ಲ ಕಾಪಾಡ್ತೀರಾ, ಇಂದ್ರ ಬಂದ್ರೂ ಕೂಡ ಅವನು ಸುರಕ್ಷಿತವಾಗಿರ್ತಾನೆ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನೀವೆಲ್ಲ ಸೇರ್ಕೊಂಡು ಅವನನ್ನ ಕೊಂದಿದ್ದೀರಾ, ಅವನನ್ನ ಸಾಯೋದಕ್ಕೆ ಬಿಟ್ಟಿದ್ದೀರಲ್ವಾ, ಅವನು ಹೇಗ್ ಸತ್ತ ಏನು ಅಂತ ನನಗೆ ವಿವರವಾಗಿ ಹೇಳಿ ಅಂತಂದಾಗ ಯುಧಿಷ್ಠಿರ ಅದನ್ನೆಲ್ಲ ಅವನು ವರ್ಣನೆ ಮಾಡಿ ಹೇಳ್ತಾನೆ. ಧರ್ಮರಾಜನ ಈ ಮಾತನ್ನ ಕೇಳಿ ಅರ್ಜುನ ಅಯ್ಯೋ ಮಗನೇ ಅಂತ ಅವನು ಕರುಣ ವಿಶ್ವಾಸದಿಂದ, ಅಂದ್ರೆ ಅವನಿಗೆ ಉಸಿರು ತಗೊಳಕ್ಕೂ ಆಗ್ತಾ ಇಲ್ಲ, ಅಷ್ಟೊಂದು ಬೇಜಾರು. ಮಗ ಸತ್ತಿದ್ದಾನೆ ಅಂತಂದ್ರೆ ಎಂಥ ಒಂದು ಭಾವ ಇರುತ್ತೆ ಅವನಿಗೆ, ಆ ರೀತಿ ಅವನು ತುಂಬಾ ವ್ಯಥೆಯಿಂದ ಏನ್ ಮಾಡ್ತಾನೆ, ಆ ನೆಲದ ಮೇಲೆ ಹಾಗೆಯೇ ಬಿದ್ದೋಗ್ತಾನೆ. ಆ ಸಮಯದಲ್ಲಿ ಎಲ್ಲರ ಮುಖದ ಮೇಲೂ ಕೂಡ ವಿಷಾದ ಇತ್ತು. ಎಲ್ರೂ ಕೂಡ ಅರ್ಜುನನನ್ನ ಸುತ್ತುವರೆದು ಕೂತ್ಕೊಳ್ತಾರೆ, ಮತ್ತೆ ಬಿಟ್ಟ ಕಣ್ಣುಗಳಿಂದ ಒಬ್ಬರು ಇನ್ನೊಬ್ಬರನ್ನ ನೋಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ಅರ್ಜುನನಿಗೆ ಪ್ರಜ್ಞೆ ಬರುತ್ತೆ. ಆಗ ಅವನು ಕೋಪ ಮಾಡ್ಕೊಂಡು ಹೇಳ್ತಾನೆ, ನಾನು ನಿಮ್ಮೆಲ್ಲರ ಮುಂದೆ ಈ ಪ್ರತಿಜ್ಞೆಯನ್ನ ಮಾಡ್ತೀನಿ, ಜಯದ್ರಥ ಏನಾದ್ರೂ ಕೌರವರ ಆಶ್ರಯವನ್ನ ಬಿಟ್ಟು ಓಡಿ ಹೋಗದೆ ಇದ್ರೆ, ಅಂದ್ರೆ ಅವನು ಅಲ್ಲೇ ರಣಾಂಗಣದಲ್ಲೇ ಇದ್ರೆ, ಮತ್ತೆ ನಮ್ಮ ಭಗವಂತ ಶ್ರೀಕೃಷ್ಣ ಅಥವಾ ಮಹಾರಾಜ ಯುಧಿಷ್ಠಿರನ ಶರಣಾಗತಿಗೆ ಬರದೇ ಇದ್ರೆ, ಈಗ ಶರಣಾಗತಿಗೆ ಬಂದವ್ರನ್ನಂತೂ ಯಾರು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಅದಕ್ಕೆ ಕೃಷ್ಣ ಮತ್ತೆ ನಮ್ಮಣ್ಣ ಮಹಾರಾಜ ಯುಧಿಷ್ಠಿರ ಇವರಿಬ್ಬರ ಶರಣಾಗತಿಗೆ ಬರ್ದೇ ಇದ್ರೆ, ಅಥವಾ ಅವನು ಈ ರಣಾಂಗಣವನ್ನ ಬಿಟ್ಟು ಓಡ್ ಹೋಗದೆ ಇದ್ರೆ, ನಾಳೆ ಖಂಡಿತವಾಗ್ಲೂ ಕೂಡ ನಾನು ಅವನನ್ನ ಕೊಂದೇ ಕೊಲ್ತೀನಿ, ಇದು ನನ್ನ ಶಪಥ ಅಂತ ಹೇಳ್ತಾ ಇದ್ದಾನೆ. ಕೌರವರಿಗೆ ಒಳ್ಳೇದು ಮಾಡುವಂತಹ ಪಾಪಿ ಜಯದ್ರಥನೇ ಆ ಬಾಲಕನ ವಧೆಯಲ್ಲಿ ನಿಮಿತ್ತನಾಗಿದ್ದಾನೆ, ನನ್ನ ಮಗ ಸಾಯೋದಕ್ಕೆ ಅವನೇ ನಿಮಿತ್ತ, ಅದಕ್ಕೋಸ್ಕರ ಖಂಡಿತವಾಗ್ಲೂ ಕೂಡ ನಾಳೆ ಅವನನ್ನ ನಾನು ಕೊಂದೇ ಕೊಲ್ತೀನಿ. ನಾಳೆ ಏನಾದ್ರೂ ಅಕಸ್ಮಾತ್ ನಾನು ಕೊಲ್ಲದೆ ಇದ್ರೆ, ಮಾತಾಪಿತೃಗಳ ಹತ್ಯೆ ಮಾಡುವಂಥವನಿಗೆ ಮತ್ತೆ ಗುರು ಸ್ತ್ರೀಗಾಮಿ, ಅಂದ್ರೆ ತನ್ನ ಗುರುವಿನ ಹೆಂಡತಿ, ಅಂದ್ರೆ ಅವಳು ತಾಯಿಯ ಸ್ಥಾನದಲ್ಲಿರುವಂಥವಳು, ಅವಳನ್ನೇ ಒಂದು ಕಾಮದ ದೃಷ್ಟಿಯಿಂದ ನೋಡುವಂಥವನು, ಆಮೇಲೆ ಚಾಡಿಕೋರ, ಸಾಧು ನಿಂದಕ, ಬೇರೆಯವರ ಮೇಲೆ ಕಳಂಕವನ್ನ ಹೊರಿಸುವಂಥವನು, ಮತ್ತೆ ಸಂಪತ್ತನ್ನ ಕಸಿದುಕೊಳ್ಳುವಂಥವನು, ಮತ್ತೆ ವಿಶ್ವಾಸಘಾತಿ ಪುರುಷರಿಗೆ, ವಿಶ್ವಾಸವನ್ನ ಇಟ್ಕೊಂಡಿರ್ತಾರಲ್ಲ ಅಂಥವರಿಗೆ ಮೋಸ ಮಾಡುವಂಥ ಪುರುಷ ಇರ್ತಾನಲ್ಲ, ಅವನಿಗೆ ಯಾವ ಗತಿ ಸಿಗುತ್ತೋ ಅದೇ ಗತಿ ನನಗೂ ಕೂಡ ಸಿಗಲಿ. ಅಂದ್ರೆ ನಾನೇನಾದ್ರೂ ಅವನನ್ನ ನಾಳೆ ಕೊಲ್ಲಿಲ್ಲ ಅಂತಂದ್ರೆ ಇವ್ರಿಗೆಲ್ಲ ಏನಾಗುತ್ತೋ ಅಂತ ಗತಿ ನನಗೂ ಸಿಗ್ಲಿ, ಅಂದ್ರೆ ನಾನು ಕೊಂದೇ ಕೊಲ್ತೀನಿ ಅಂತ. ಯಾರು ವೇದಾಧ್ಯಯನ ಮಾಡುವ ಉತ್ತಮ ಬ್ರಾಹ್ಮಣರ ಮತ್ತೆ ಹಿರಿಯರಿರ್ತಾರಲ್ಲ, ಅವರು ವೃದ್ಧರು, ಸಾಧುಗಳು ಮತ್ತೆ ಗುರುಗಳನ್ನ ಅಗೌರವದಿಂದ ನೋಡ್ತಾನೋ, ಗೋವು ಮತ್ತೆ ಅಗ್ನಿಯನ್ನು ಚರಣಗಳಿಂದ ಸ್ಪರ್ಶ ಮಾಡ್ತಾರೋ, ಅಂದ್ರೆ ಗೋವನ್ನ ಕಾಲಿಗೆ ತಗಸ್ಕೋಬಾರ್ದು, ಅಗ್ನಿಯನ್ನು ಕೂಡ ಕಾಲಿನಿಂದ ಮುಟ್ಟಬಾರ್ದು, ಅಂದ್ರೆ ಕಾಲಿನಿಂದ ಒದಿಬಾರ್ದು ಅಂತ, ಕಾಲು ತಾಗಿಸ್ಬಾರ್ದು ಅಂತ ಅಂದ್ಬಿಟ್ಟು, ಮತ್ತೆ ನೀರಿನಲ್ಲಿ ಮಲ ಮೂತ್ರ ಮತ್ತೆ ಎಂಜಿಲನ್ನ ಹಾಕ್ತಾರೋ ಅವ್ರಿಗೆ ಯಾವ ದುರ್ಗತಿ ಬರುತ್ತೋ ಅದೇ ದುರ್ಗತಿ ನಾಳೆ ಜಯದ್ರಥನನ್ನ ನಾನು ಕೊಲ್ಲದೆ ಇದ್ರೆ ನನಗೂ ಕೂಡ ಆಗ್ಲಿ ಅಂತನ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ. ಆಮೇಲೆ ಬೆತ್ತಲೆ ಸ್ನಾನ ಮಾಡ್ತಾರಲ್ಲ ಅವರು ಅತಿಥಿಗಳನ್ನ ನಿರಾಶೆಗೊಳಿಸುವಂಥವ್ರು, ಮಿಥ್ಯಾವಾದಿಗಳು, ಸುಳ್ಳು ಹೇಳುವಂಥವ್ರು, ಮೋಸ ಮಾಡುವಂಥವ್ರು, ಆತ್ಮವಂಚಕರು, ಬೇರೆಯವರ ಮೇಲೆ ಸುಳ್ಳು ಆರೋಪವನ್ನ ಹೊರಿಸುವಂಥವ್ರು, ಮತ್ತೆ ಪರಿವಾರದವ್ರಿಗೆಲ್ಲ ಕೊಡದೆ ತಾನೊಬ್ನೇ ಸಿಹಿಯನ್ನ ತಿಂತಾನಲ್ಲ ಅಂಥ ಜನರಿಗೆ ಯಾವ ದುರ್ಗತಿ ಭೋಗಿಸ್ಬೇಕಾಗಿ ಬರುತ್ತೋ ಅದೇ ದುರ್ಗತಿ ಜಯದ್ರಥನನ್ನ ನಾಳೆ ನಾನು ಕೊಲ್ಲದೆ ಇದ್ರೆ ನನಗೂ ಆಗಲಿ. ಆಮೇಲೆ ಯಾರು ಶರಣಾಗತಿಗೆ ಬಂದವರನ್ನ ತ್ಯಾಗ ಮಾಡ್ತಾರೋ, ಈಗ ನಾನು ಶರಣಾಗಿ ಬಂದಿದ್ದೀನಿ ನೀವೇ ನನಗೆ ಗತಿ ಅಂತ ಬರ್ತಾರಲ್ಲ ಅಂಥವ್ರನ್ನ, ಇಲ್ಲ ನಾನು ನಿನ್ನನ್ನ ಇಟ್ಕೊಳ್ಳೋದಿಲ್ಲ ಅಥವಾ ನಿನ್ನ ರಕ್ಷಣೆ ಮಾಡೋದಿಲ್ಲ ಅಂತ ಹೇಳ್ತಾರಲ್ಲ ಅಂಥವ್ರು, ತ್ಯಾಗ ಮಾಡುವಂಥದ್ದು, ಮತ್ತೆ ಹೇಳಿದಂತೆ ನಡ್ಕೊಳ್ತಾರಲ್ಲ ಅಂತ ಸಜ್ಜನ ಪುರುಷರ ಪಾಲನೆ ಪೋಷಣೆ ಮಾಡೋದಿಲ್ವೋ, ಆಮೇಲೆ ಉಪಕಾರವನ್ನ ಮಾಡುವಂಥವರ ನಿಂದನೆಯನ್ನ ಮಾಡ್ತಾನೋ, ನೆರೆಹೊರೆಯಲ್ಲಿರುವಂತಹ ಸುಯೋಗ್ಯ ವ್ಯಕ್ತಿಗೆ, ಅಂದ್ರೆ ಒಳ್ಳೆ ಒಬ್ಬ ಮನುಷ್ಯನಿಗೆ ಶ್ರಾದ್ದದ ದಾನವನ್ನ ಕೊಡದೆ ಅಯೋಗ್ಯ ವ್ಯಕ್ತಿಗಳಿಗೆ ಕೊಡ್ತಾನೋ, ಮತ್ತೆ ಶೂದ್ರ ಜಾತಿಯ ಸ್ತ್ರೀಯರ ಜೊತೆ ಸಂಬಂಧವನ್ನ ಇಟ್ಕೊಂಡಿರುವಂಥವ್ರಿಗೆ ಶ್ರಾದ್ದಾನವನ್ನ ಉಣಿಸ್ತಾನೋ, ಮತ್ತೆ ಯಾರು ಸಾರಾಯಿ ಮರ್ಯಾದೆಯನ್ನ ಭಂಗ ಮಾಡ್ತಾರೋ ಅಂತ ಕೃತಜ್ಞ ಮತ್ತೆ ಸ್ವಾಮಿಯ ನಿಂದಕರಾಗಿರ್ತಾರೋ ಅಂಥ ಮನುಷ್ಯರಿಗೆ ಯಾವ ದುರ್ಗತಿ ಬರುತ್ತೋ ಅದೇ ದುರ್ಗತಿ ಜಯದ್ರಥನನ್ನ ಕೊಲ್ಲದೆ ಇದ್ರೆ ನನಗೆ ಬರ್ಲಿ.
ಮತ್ತೆ ಯಾರು ಎಡಗೈಯಿಂದ ಭೋಜನವನ್ನ ಮಾಡ್ತಾರೋ, ಮತ್ತೆ ಮಡಿಲಲ್ಲಿ ಇಟ್ಕೊಂಡು ಊಟ ಮಾಡ್ತಾರೋ ನೋಡಿ, ತೊಡೆ ಮೇಲೆ ಇಟ್ಕೊಂಡು ಊಟ ಮಾಡೋ ಹಾಗಿಲ್ಲ. ಮತ್ತೆ ಮುತ್ತುಗದ ಎಲೆ ಮೇಲೆ ಕೂತ್ಕೊಳ್ತಾರೋ, ಮುತ್ತುಗದ ಎಲೆ ಇರೋದು ಊಟ ಮಾಡೋದಕ್ಕೆ, ಕೂತ್ಕೋಬಾರ್ದು ಅದ್ರ ಮೇಲೆ. ಆಮೇಲೆ ಯಾರು ಧರ್ಮದ ತ್ಯಾಗವನ್ನ ಮಾಡ್ತಾರೋ, ಯಾರು ಬೆಳಗಿನ ಜಾವ ಮಲಗ್ಕೊಳ್ತಾರೋ, ಬ್ರಾಹ್ಮಣನಾಗಿ ಶೀತಕ್ಕೆ ಮತ್ತು ಕ್ಷತ್ರಿಯನಾಗಿ ಯುದ್ಧಕ್ಕೆ ಹೆದರುತ್ತಾನೋ ನೋಡಿ, ಬ್ರಾಹ್ಮಣ ಶೀತಕ್ಕೆ ಹೆದರಬಾರ್ದು. ಅವನು ಬೆಳಗ್ಗೆನೇ ಎದ್ದು ಎಲ್ಲಾ ಕೆಲಸಗಳನ್ನ ಮಾಡಬೇಕು. ಯುದ್ಧ ಬಂದಾಗ ಕ್ಷತ್ರಿಯರು ಹೆದರಬಾರ್ದು, ಅವರು ಯುದ್ಧವನ್ನ ಮಾಡಲೇಬೇಕು. ಈ ರೀತಿ ಯುದ್ಧಕ್ಕೆ ಹೆದರ್ತಾನೋ, ಶಾಸ್ತ್ರದ ನಿಂದನೆಯನ್ನ ಮಾಡ್ತಾನೋ, ಹಗಲಿನಲ್ಲಿ ನಿದ್ರೆ ಮಾಡ್ತಾರೋ ಅಥವಾ ಮೈಥುನವನ್ನ ಮಾಡ್ತಾರೋ, ಮನೆಗೆ ಬೆಂಕಿ ಹಚ್ಚುತ್ತಾರೋ, ಅಗ್ನಿಹೋತ್ರ ಮತ್ತೆ ಅತಿಥಿ ಸತ್ಕಾರದಿಂದ ವಿಮುಖರಾಗ್ತಾರೋ, ಮತ್ತೆ ಗೋವುಗಳು ನೀರು ಕುಡಿಯೋದಕ್ಕೆ ವಿಘ್ನವನ್ನ ಉಂಟು ಮಾಡ್ತಾರೋ, ಯಾರು ರಜಸ್ಥಲರೊಡನೆ ಸೇರ್ತಾರೋ, ಬೆಲೆಯನ್ನ ತಗೊಂಡು ಕನ್ಯೆಯನ್ನ ಮಾರ್ತಾರೋ ನೋಡಿ, ಎಂತೆಂಥ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡೋರಿದ್ದಾರೆ. ಇವರಿಗೆಲ್ಲ ಏನು ಗತಿ ಸಿಗುತ್ತೋ ಅದು ನನಗೆ ಗತಿ ಸಿಗಲಿ, ನಾಳೆ ನಾನೇನಾದರೂ ಅವನನ್ನ ಕೊಲ್ಲಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇರೋದು. ಅಂದರೆ ಅವನನ್ನ ಕೊಲ್ಲಲೇಬೇಕು ಅನ್ನುವಷ್ಟು, ಯಾಕಂದರೆ ಮಗನ್ನ ಕೊಂದುಬಿಟ್ಟಿದ್ದಾನಲ್ಲ ಅವನು, ಅದಕ್ಕೋಸ್ಕರ ಅವನಿಗೆ ತುಂಬ ಬೇಜಾರಾಗಿದೆ, ದುಃಖ ಆಗಿದೆ, ಅದರಲ್ಲಿ ಕೋಪನೂ ಬರ್ತಾ ಇದೆ. ಅದಕ್ಕೋಸ್ಕರ ಅವನು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾನೆ, ನಾಳೆ ಇಷ್ಟೆಲ್ಲ ಯಾರಿಗೇನು ದುರ್ಗತಿ ಬರುತ್ತೋ ಅಂಥ ದುರ್ಗತಿ ನನಗೆ ಬರಲಿ, ಅವನನ್ನೇನಾದರೂ ಕೊಲ್ಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.